ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ವಿರುದ್ಧ ಹೊಳೆನರಸೀಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಳೆನರಸೀಪುರದಲ್ಲಿ ದೂರನ್ನ ದಾಖಲಿಸಿದ್ದಾರೆ ಸಂತ್ರಸ್ತೆ. ಪ್ರಜ್ವಲ್ ಹೆಸರನ್ನ ಬಳಸದೆ ಪ್ರಭಾವಿ ರಾಜಕಾರಣಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಐಪಿಸಿ ಸೆಕ್ಷನ್ 354A, 354D, 506, 509 ಅಡಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಪ್ರಜ್ವಲ್ ವಿರುದ್ಧ ಹೊಳೆನರಸೀಪುರ ಸ್ಟೇಷನ್ನಲ್ಲಿ ಸಂತ್ರಸ್ತೆ ಮಹಿಳೆ ದೂರನ್ನ ದಾಖಲು ಮಾಡಿದ್ದಾರೆ. ಪ್ರಜ್ವಲ್ ಹೆಸರನ್ನ ಬಳಸದೆ ಪ್ರಭಾವಿ ರಾಜಕಾರಣಿ ಅಂತ ಹೇಳಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಅಭಿಷೇಕ್, ಈಗ ಮತ್ತಷ್ಟು ದೂರುಗಳನ್ನ ಕೂಡ ಈಗ ಸಂತ್ರಸ್ತರು ನೀಡ್ತಾ ಇರೋದನ್ನ ಗಮನಿಸಬಹುದು. ಹೊಳೆನರಸೀಪುರದಲ್ಲೂ ಕೂಡ ಈ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. 506, 509 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಏನನ್ನ ಸೂಚನೆ ಮಾಡುತ್ತೆ ಈ ಐಪಿಸಿ ಸೆಕ್ಷನ್? ಈಗಾಗಲೇ ಏನು ಕ್ರೈಮ್ ನಂಬರ್ 107 ಪ್ರಕಾರ ಹೊಳೆನರಸೀಪುರ ಟೌನ್ ಅಲ್ಲಿ ಏನಿದೆ ಅಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇಲ್ಲಿ ಹಾಕಿರುವಂತಹ ಒಂದು ಸೆಕ್ಷನ್ ಗಳೇನಿದಾವೆ ಅದು ಸಾಕಷ್ಟು ಒಂದು ಗಂಭೀರತೆಯಿಂದ ಕೂಡಿರುವಂತಹ ಒಂದು ಸೆಕ್ಷನ್ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಪ್ರಮುಖವಾಗಿ 354A ಏನಿದೆ ಅದು ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವಂತದ್ದು. ಅಂದ್ರೆ ಆ ಮಹಿಳೆಗೆ ಆದಂತಹ ಒಂದಷ್ಟು ಏನಿದೆ ಕಿರುಕುಳಗಳೇನಿದಾವೆ ಆ ಕಿರುಕುಳದ ಬಗ್ಗೆ ಇದನ್ನ ಕೊಟ್ಟಿರುವಂತದ್ದು. ಮತ್ತು 354D ಅಂದ್ರೆ ಮಹಿಳೆಯ ಹಿಂದೆ ಹೋಗಿ ಫಾಲೋ ಮಾಡ್ಕೊಳ್ಳುವಂಥದ್ದು ಮತ್ತೆ ಅವರಿಗೆ ಲೈಂಗಿಕವಾಗಿ ಬೆದರಿಕೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ರು. ಇಲ್ಲಿ ಬೆದರಿಕೆ ಹಾಗೂ ಲೈಂಗಿಕ ಕಿರುಕುಳ ಈ ರೀತಿಯಾದಂತಹ ಒಂದು ಸೆಕ್ಷನ್ ಗಳನ್ನ ಹಾಕಿದ್ರೆ, ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ 376 ಅಂದ್ರೆ ಅತ್ಯಾಚಾರದ ಸೆಕ್ಷನ್ ಗಳನ್ನ ಯಾವುದು ಕೂಡ ಹಾಕದೇ ಇರುವಂತದ್ದು. ಹೀಗಾಗಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಒಂದು ಮಹಿಳೆ ಏನ್ ಕೊಟ್ಟಿದ್ದಾರೆ, ಈ ಮಹಿಳೆಯ ದೂರಿನ ಅನ್ವಯವಾಗಿ ಈ ಒಂದು ಎಫ್ಐಆರ್ ನ ಅನ್ವಯವಾಗಿ CID ಅಧಿಕಾರಿಗಳು ಒಂದು ಪ್ರಕರಣವನ್ನ ತೆಗೆದುಕೊಳ್ತಾರೆ. ನಂತರ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಅತ್ಯಾಚಾರ ಯಾರಿಗಾದ್ರೂ ಆದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಕರೆಸಿ ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಮತ್ತು ಅವರಿಂದ ದೂರನ್ನ ದಾಖಲಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ CID ಅಧಿಕಾರಿಗಳು ಮಾಡ್ಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇಲ್ಲಿ ಬರೀ ಲೈಂಗಿಕ ದೌರ್ಜನ್ಯದ ಸೆಕ್ಷನ್ಗಳು ಮಾತ್ರ ಇದೆ. ಇಲ್ಲಿ ಆರೋಪ ಮಾಡ್ತಾ ಇರುವಂತದ್ದು ಅಂದ್ರೆ ಬೇರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅವರು ಆರೋಪ ಮಾಡಿದಂತೆ ಇಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಅತ್ಯಾಚಾರ ನಡೆದಿದೆ ಅಂತ ಹೇಳಿ ದೂರನ್ನ ಕೊಟ್ರೆ ಅದೊಂದು ಕೇಸ್ ಸ್ಟ್ರಾಂಗ್ ಆಗುತ್ತೆ. ಹೀಗಾಗಿ ಸದ್ಯ CID ಅಧಿಕಾರಿಗಳು ನಾಳೆಯಿಂದ ಕೆಲಸ ಶುರು ಮಾಡುವಂತಹ ಸಾಧ್ಯತೆ ಇದೆ. ಲೀನಾ, ಓಕೆ, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.